ನಮಸ್ಕಾರ ರೀ ಎಲ್ರಿಗೂ. ಇವತ್ತಿನ ನಮ್ಮ ವಿಡಿಯೋದಾಗ ನಾವು ಕಂಡು ಹಿಡಿಯೋಣಂತ್ರಿ ನಾಡಿನ ಗರ್ಭದಲ್ಲಿ ಜೀವಂತವಾಗಿರುವ ಒಂದು ಶ್ರದ್ಧೆಯ ಹಬ್ಬ ರೀ. ಅದ ಗ್ರಾಮ ದೇವರ ಓಕಳಿ ಹಬ್ಬ ರೀ. ಬರ್ರಿ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತಾರಂತ ಹೇಳಿ ಡಿಟೇಲ್ ಆಗಿ ನೋಡೋಣ ಅಂತ. ಓಕಳಿ ಹಬ್ಬ ಎಂಬುದು ಗ್ರಾಮ ದೇವರಿಗೆ ಮಾಡುವ ಒಂದು ವಿಶೇಷ ಪೂಜೆ ರೀ. ಇದ ಜ್ಯೇಷ್ಠ ಮಾಸದ ಮೊದಲ ಸೋಮವಾರ ಹಬ್ಬ ಮಾಡ್ತಾರ್ರಿ. ಈ ಹಬ್ಬದಾಗ ದೇವರಿಗೆ ನೈವೇದ್ಯ ತಯಾರು ಮಾಡಿ ಶ್ರದ್ಧಾಪೂರ್ವಕ ಪಲ್ಲಕ್ಕಿಗಳ ಮೆರವಣಿಗೆಗಳು ನಡೆಸ್ತಾರ್ರಿ. ಈ ಟೈಮ್ದಾಗ ಗ್ರಾಮದ ಎಲ್ಲಾ ಜನ ಸೇರಿ ದೇವರನ್ನು ಆರಾಧಿಸುತ್ತಾರೆ, ಒಂದ ಕುಟುಂಬದಂತೆ ರೀ. ಓಕಳಿ ಆಟ ಆಡೋಕ್ಕಿಂತ ಮುಂಚೆ ಬಣ್ಣದ ಆಟ ಆಡ್ತಾರ್ರಿ. ನೆಕ್ಸ್ಟ್ ಗ್ರಾಮದ ಎಲ್ಲಾ ದೇವರ ಪಲ್ಲಕ್ಕಿಗಳ ಒಂದುಗೂಡಿ ಓಕಳಿ ಕುಂಡ ಸುತ್ತ 5 ಸುತ್ತ ತಿರುಗಿ ಹನುಮಾನ್ ಮಂದಿರಕ್ಕೆ ಹೋಗ್ತಾವ್ರಿ. ಇದ ಓಕಳಿ ಕುಂಡ ರೀ. ಎಲ್ಲಾ ಪಲ್ಲಕ್ಕಿಗಳ ಓಕಳಿ ಕುಂಡನ 5 ಸುತ್ತ ತಿರುಗಿ ಆಮೇಲೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಕುಂಡಿರ್ತಾವ್ರಿ. ನೆಕ್ಸ್ಟ್ ಓಕಳಿ ಹಬ್ಬ ಸ್ಟಾರ್ಟ್ ಆಗತ್ತರಿ. ಓಕಳಿ ಒಳಗ ಊರಿನ ಕೆಲ ವ್ಯಕ್ತಿಗಳು ಗಂಧರ್ವ ಕನ್ಯೆಯರ ವೇಷಭೂಷಣ ಮಾಡಿ ಓಕಳಿ ಆಟ ಆಡಾಕ ರೆಡಿ ಆಗ್ತಾರ್ರಿ. ಒಂದಷ್ಟ ಜನರ ಅವ್ರಿಗೆ ನೀರ್ ಹಾಕಕ್ಕ ಬರ್ತಾರ್ರಿ. ಅವರಿಂದ ತಪ್ಸ್ಕೊತಾರ್ರಿ. ಈ ರೀತಿ ಊರಿನ ಕೆಲವೊಂದಷ್ಟು ಜನ ಸೇರಿ ಓಕಳಿ ಆಡ್ತಾರ್ರಿ. ಇದ ತಲತಲಾಂತರದಿಂದ ಬಂದಿದ್ದ ಹಬ್ಬ ರೀ. ನಡಿರಿ ನಾ ಓಕಳಿ ಎಂಜಾಯ್ ಮಾಡೋಣಂತ.
ಓಕ್ಳಿ ಆಟ ಆಡಿದ್ಮೇಲತ್ತ ಕನ್ನೆಯರ ಊರಿನ ಗೌಡ್ರ ಮನಿಗ್ ಹೋಗ್ತಾರ್ರಿ. ಅಲ್ಲಿ ಅವ್ರಿಗೆ ಎಣ್ಣಿ ಹಚ್ಚಿ ಸ್ನಾನ ಮಾಡಿಸ್ತಾರ್ರಿ ಮತ್ತ ಅವರಿಗೆ ಆಯಾರ ಕೊಟ್ಟ ಕಳಿಸ್ತಾರ್ರಿ. ಇದ ಪರಂಪರೆಯಿಂದನೂ ಹಿಂಗ ಬಂದೈತ್ರಿ. ಈ ಕಡೆ ಎಲ್ಲಾ ದೇವರ ಪಲ್ಲಕ್ಕಿಗಳ ಊರಿನ ಹೊರಗಿರುವ ಹಳ್ಳಕ್ ಹೋಗಿ ಸ್ನಾನ ಮಾಡಿ ಬರ್ತಾವ್ರಿ. ಸ್ನಾನ ಮಾಡಿ ಬಂದ್ಮೇಲೆ ಊರಿನ ಆಂಜನೇಯ ದೇವಸ್ಥಾನಕ್ ಹೋಗಿ ವಾಪಸ್ ಹೋಗಿ ಕುಂಡಿರ್ತಾವ್ರಿ. ಈ ದೇವಸ್ಥಾನ ಇನ್ನೂ ರೆನೋವೇಟ್ ಮಾಡತ್ತಾರ್ರಿ. ಅದಕ್ಕ ಈ ರೀತಿ ಐತಿ, ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಊರಿನ ಎಲ್ಲಾ ಜನ ಸೇರಿ ದೇವರಿಗೆ ನೈವೇದ್ಯ ಮಾಡಿ ಕಾಯಿ ಕಪ್ಪ ಮಾಡಿ ದೇವರ ಆಶೀರ್ವಾದ ಪಡ್ಕೋತಾರ್ರಿ. ಈ ಹಬ್ಬ ರೀ ನಮ್ಮ ಕೃಷಿ, ಜಲ, ಭೂಮಿ ಮತ್ತ ದೇವರ ನಡುವಿನ ನಂಟನ್ನ ನೆನಪಿಗೆ ತರುತ್ತರಿ. ಓಕ್ಳಿ ಅಂದ್ರ ರೀ ದೇವರನ್ನ ಊರ್ ಸುತ್ತ ಮೆರವಣಿಗೆ ಮಾಡೋದಂತಾರಿ. ಈ ರೀತಿ ಹಬ್ಬಗಳರಿ ನಮ್ಮ ನೆಲ, ನಂಬಿಕೆ ಮತ್ತ ಸಂಸ್ಕೃತಿಯ ಜೀವಾಳರಿ. ಇದನ್ನ ನೋಡಿದರೆ ನಮ್ಮ ತಲೆಮಾರುಗಳಿಂದ ಬಂದಿರುವ ಬಾಂಧವ್ಯ, ಭಕ್ತಿ ಮತ್ತ ಭಾವನೆ ಎಲ್ಲವೂ ನೆನಪಿಗೆ ಬರ್ತ ನೋಡ್ರಿ. ಈ ರೀತಿ ಊರಿನ ಹೆಣ್ಮಕ್ಳ ಹೋಳಿಗೆ, ಅನ್ನ, ಸಾರ ಮಾಡಿ ದೇವರಿಗೆ ನೈವೇದ್ಯ ಮಾಡಾಕ ತಗೊಂಡ್ಬರ್ತಾರ್ರಿ. ಎಲ್ರೂ ದೇವರ ಆಶೀರ್ವಾದ ಪಡ್ಕೋರಿ. ದೇವ್ರ ನಿಮಗ ಒಳ್ಳೇದ್ ಮಾಡ್ಲಿ. ಇದ ಊರಿನ ಬಸವನ ದೇವರ ಪಲ್ಲಕ್ಕಿರಿ. ಇದ ಊರಿನ ಆಂಜನೇಯ ದೇವರ ಪಲ್ಲಕ್ಕಿರಿ. ಇದ ಊರಿನ ಬೀರಸಿದ್ದೇಶ್ವರ ಪಲ್ಲಕ್ಕಿರಿ. ಇದ ಊರಿನ ದೇವತೆ ಲಗಮಾದೇವಿ ಮತ್ತ ಊರಿನ ಗ್ರಾಮ ದೇವತೆ ದುರ್ಗಾದೇವಿಯ ಪಲ್ಲಕ್ಕಿರಿ. ಹಂಗ
ದೇವರ ದೇಶದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಒಂದು ದಿವಸವನ್ನ ಸುಶರ್ಮನ ಹೆಂಡತಿ ಅನಾರೋಗ್ಯದಿಂದ ಆಕಿ ದೇಹವನ್ನು ಬಿಟ್ಟು ದೇಹವನ್ನು ಬಿಟ್ಟಾಗ ಏನ್ ಮಾಡಿದ್ರು ಮಕ್ಕಳು ಕೇಳ್ತಾರ, ತಾಯಿ ಶರೀರವನ್ನು ಬಿಟ್ಟು ಹೋಗ್ಯಾಳ, ಆ ಶರೀರ ಏನ್ ಮಾಡೋನು ಅಂದಾಗ ಅವ್ರಿಗೆ ಹೇಳಿದ್ರು ಅಂತ ಹೇಳಿ ಅವಳ ಶರೀರವನ್ನು ತುಂಡು ಕತ್ತರಿಸಿ ನಾಯಿಗಳಿಗೆ ಹಂಚಬೇಕೆಂದ್ರು. ಕರ್ಕೊಂಡು ಹೋಗಿ ತಾಯಿಯ ಶರೀರವನ್ನು ತುಂಡು ಕತ್ತರಿಸಿ ನಾಯಿ ನರಿಗಳಿಗೆ ಉಳ್ಳ ಬಡಿಸಿದರು. ಯಾರು 3 ಮಂದಿ ಹೌದಲ್ಲ ಬಂದು ಹೇಳಿದವರು ಎಲ್ಲ ಮುಗಿಸಿ ಬಂದಿರ್ತಂದೆ ಅಂದ್ರು. ಎಂಥ ತಂದೆಗಳ ಭಕ್ತಿ ದೇಶದ ಮಾಯಾಚಾರ್ಯಗಳು ಸುಂದರವಾದ ಸ್ತ್ರೀಯರು ಕೂಡ ನಾನು ಮಾಡಿಲ್ಲ. ಒಂದು ಸುಂದರವಾದ ಏನಲ್ಲ ಎರಬೇಡ ಗಂಡನ ಕರೆದ ಧರ್ಮಶರ್ಮ ಅವಳ ಮೇಲೆ ನನ್ನ ಮನಸ್ಸಾಗಿದೆ. ಇದ ಊರಿನ ಗ್ರಾಮ ದೇವತೆಯಾದ ದುರ್ಗಾದೇವಿಯ ದೇವಸ್ಥಾನ ರೀ. ಬರ್ರಿ ಇನ್ನ ದುರ್ಗಾದೇವಿಯ ಆಶೀರ್ವಾದ ಪಡ್ಕೋನು ಅಂತ. ಈ ದೇವಿಯ ಮಹಿಮೆ ಬಹಳ ಐತ್ರಿ, ಎಲ್ರೂ ಆಶೀರ್ವಾದ ಪಡ್ಕೋರಿ. ನೀವು ಈ ವಿಡಿಯೋ ನೋಡಿ ಶೇರ್ ಮಾಡ್ರಿ ನಿಮ್ ಫ್ಯಾಮಿಲಿ ಮತ್ತ ಫ್ರೆಂಡ್ಸ್ಗೆ, ಮತ್ತ ಕಮೆಂಟ್ನಾಗ ನಿಮ್ಮ ಹಬ್ಬದ ನೆನಪುಗಳನ್ನ ನನ್ನ ಜೊತೆ ಹಂಚ್ಕೊರಿ. ಈ ವಿಡಿಯೋ ಇಷ್ಟ ಆದ್ರ ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ಹಳೆ ಸಂಸ್ಕೃತಿಯನ್ನ ಇಂದಿನ ಪೀಳಿಗೆಗೆ ತಲುಪಿಸೋಣ ರೀ. ಥ್ಯಾಂಕ್ ಯು ರೀ ಈ ವಿಡಿಯೋ ಪೂರ್ತಿ ನೋಡಿದ್ಕ. ಮುಂದಿನ ವಿಡಿಯೋದಾಗ ಸಿಗೋಣಂತ್ರಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್.